ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್. ಇವತ್ತು ಚಪಾತಿಗೆ, ರೋಟಿಗೆ ಮತ್ತು ಪರೋಟಾಗೆ ಬೆಸ್ಟ್ ಕಾಂಬಿನೇಷನ್ ಆದಂಥ ತಡ್ನಿಕಾಳು ಮತ್ತು ಹೆಸ್ರುಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೇನು ನೆನೆ ಹಾಕ್ತಿಲ್ಲ, ಒಂದು 10 ನಿಮಿಷ ನೆನೆ ಹಾಕ್ತಿದ್ದೀನಿ ತಡ್ನಿಕಾಳು ಮತ್ತು ಹೆಸ್ರುಕಾಳನ್ನ. ಅದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಷಲ್ ತೊಗೊಳ್ಳಿ. 3 ವಿಷಲ್ ತೊಗೊಂಡು ಸೈಡಿಗೆ ಇಟ್ಕೊಳ್ಳಿ. ಈಗ ಒಂದು ಕಡಾಯಿ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ. ಆಯಿಲ್ ಕಾದ್ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಚಟಪಟ ಆದಮೇಲೆ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದೊಂದು ಫ್ರೈ ಆಗ್ತಿರುವಾಗಲೇ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಈ ಥರ ಬ್ರೌನಿಷ್ ಕಲರ್ ಟರ್ನ್ ಆಗೋವರೆಗೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಫ್ರೈ ಆಗಿರುವಾಗ ಇದಕ್ಕೆ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ವ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನಾವು ಉಪ್ಪು ಹಾಕ್ಕೊಳ್ಳೋಣ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಬೇಯೋಕ್ಕೂ ಉಪ್ಪು ಹಾಕಬೇಕು. ಕುಕ್ಕರಲ್ಲಿ ಕೂಗಿಸ್ಕೊತಿರಲ್ಲ ಕಾಳುಗಳನ್ನ, ಆವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಕೂಗಿಸ್ಕೊಳ್ಳಿ. ಇದು ಫ್ರೈ ಮಾಡುವಾಗಲೂ ಕೂಡ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಿ. ಟೊಮೊಟೊ ಎಲ್ಲ ನೀಟಾಗಿ ಫುಲ್ ಫ್ರೈ ಆಗೋವರೆಗೂ ಒಂದ್ಸಲ ನೋಡಿ, ಈ ಥರ ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನೋಡಿ, ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಕೂಗಿದೆ ನೋಡಿ ಕಾಳು. ಈ ಹದಕ್ಕೆ ಕಾಳು ಫ್ರೈ ಆಗಿರಬೇಕು. ಫುಲ್ ಮ್ಯಾಶ್ ಆಗೋ ಇರಬಾರ್ದು, ಚೆನ್ನಾಗಿ ಬರಲ್ಲ. ಈ ಹದಕ್ಕೆ ಕಾಳು ಈ ಹದಕ್ಕೆ ಬೆಂದಿದ್ರೆ ಸಾಕು, ಚೆನ್ನಾಗಿರುತ್ತೆ. ಈಗ ನೋಡಿ, ಅದನ್ನು ಕಡಾಯಿಗೆ ಫ್ರೈ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ ಟೊಮೊಟೊ ಎಲ್ಲ, ಅದ್ರ ಜೊತೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟೇ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೋತೀನಿ. ಮತ್ತು ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಕಾಯಿ ಆ್ಯಡ್ ಮಾಡ್ಕೋತೀನಿ. ಇಷ್ಟೇ. ಇದಕ್ಕೆ ವೆರಿ ಸಿಂಪಲ್ ಇಂಗ್ರೀಡಿಯೆಂಟಲ್ಲಿ ನೀವು ತುಂಬ ಟೇಸ್ಟಿಯಾಗಿ ಪಲ್ಯ ಮಾಡ್ಕೋಬೋದು. ಅರ್ಜೆಂಟಿಗೂ ನನಗೆ ಬೇಕು ಈಗ ಏನಾದರೂ ನಾನು ಪ್ಲ್ಯಾನ್ ಮಾಡಿಲ್ಲ ತಿಂಡಿಗೆ, ಈಗ ಎಮರ್ಜೆನ್ಸಿ ಏನಪ್ಪ ಮಾಡೋದು ಅನ್ನುವಾಗ ನೀವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಮತ್ತು ಮುದ್ದೆ ಊಟಕ್ಕೂ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸಾಂಬಾರು ಪುಡಿನೂ ಹಾಕ್ಬಿಟ್ಟು ನಾನು ನೀರು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಸಾಂಬಾರು ಪುಡಿಯಲ್ಲಿ ಕಾಯೆಲ್ಲ ನೀಟಾಗಿ ಬೇಯೋ ತನಕ ಒಂದು 10ರಿಂದ 15 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೇ. ಇದು ತುಂಬ ಸಿಂಪಲ್ಲು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ರೆಸಿಪೀಸ್ನ ನಾನು ಹಾಕ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಕೂಡ ಮಾಡಿ ತೋರಿಸ್ತೀನಿ ನಾನು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ, ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಹದಕ್ಕೆ ಬೆಂದ ಮೇಲೆ ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇದಿನ್ನೂ ಗಟ್ಟಿ ಆಗುತ್ತೆ. ಸ್ವಲ್ಪ ಟೈಮ್ ನೀವು ಮುಚ್ಚಿ ಇಟ್ಬಿಟ್ರೆ ಗಟ್ಟಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ರೋಟಿ, ಪರೋಟ, ನೀವು ಮತ್ತು ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಯಾರೂ ಈ ಥರ ಮಾಡಿಲ್ಲ, ಕಾಳಿನ ಪಲ್ಯ ನಾನು ಒಂದ್ಸಲ ಈ ಥರ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ ಹೇಗೆ ಬಂತು ಅಂತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ದಯವಿಟ್ಟು. ಮತ್ತು ಸಪೋರ್ಟ್ ಮಾಡಿ. ನಾನು ಇಂಥ ರುಚಿಕರವಾದ ಆರೋಗ್ಯಕರವಾದ ರೆಸಿಪೀಸ್ನ ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ಸ್.